ಸರ್ ಫಸ್ಟ್ ಹಾಫ್ ಈಗ ಮುಗಿಸ್ಕೊಂಬಂದಿದ್ದೀವಿ. ಗೂಸ್ ಬಂಪ್ಸು, ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಅವೆಲ್ಲ ಒಂಥರ ರೋಮಾಂಚನ ಆಗ್ತಾ ಇದೆ. ಇಂಟರ್ವ್ಯೂವಲ್ ಪಾರ್ಟ್ ಬಂದಾಗ ಸೂಪರ್ ಆಗಿದೆ. ಇನ್ನೂ ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಮತ್ತೆ ಬಂದು ನಿಮಗೆ ರಿವ್ಯೂ ಕೊಡ್ತೀನಿ. ಥ್ಯಾಂಕ್ ಯು. ಸೂಪರ್ ಆಗಿದೆ ಮೂವಿ ಮಾತ್ರ. ನಾನು ಆಲ್ರೆಡಿ ನೈಟ್ ಒಂದು ಶೋ ನೋಡಿದೆ. ಆಸ್ಕರ್ ಸಿಗಬೇಕು ಪಕ್ಕ ಇವ್ರಿಗೆ. ಆ್ಯಕ್ಟಿಂಗ್ ಮಾತ್ರ ಮಸ್ತಾಗಿದೆ. ಬೆಳಗ್ಗೆ 6 ಗಂಟೆಗೆ ಇನ್ನೊಂದು ಶೋ ಬುಕ್ ಮಾಡಿದ್ದೀನಿ ಅಂದ್ಬಿಟ್ಟು ಬಂದಿತ್ತು. ಈಗ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಹಾಫ್. ಸೂಪರ್, ತುಂಬ ಸಕ್ಕತ್ತಾಗಿದೆ. ಪಕ್ಕ 100 days ಪ್ಲಸ್ ಹೋಗೋದು. ಇದು ಬ್ಲಾಕ್ ಬಸ್ಟರ್ ಮೂವಿ. ಇದು ರಾತ್ರಿ ಆಲ್ರೆಡಿ 10:30 ಶೋ ನೋಡಾಯ್ತು, ಪ್ರೀಮಿಯರ್ ಶೋ ನೋಡಾಯ್ತು. ಪಕ್ಕ ಬಂದೇ ಬರ್ತಾರೆ. ಈ ಥರ ಒಳ್ಳೆ ಸ್ಟೋರಿ ಕಾನ್ಸೆಪ್ಟ್ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಪ್ಲಸ್ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ನಾನು ಮೊದಲು ರಾಜ್ಕುಮಾರ್ ಆ್ಯಕ್ಟಿಂಗ್ ನೋಡಿದ್ದು. ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದಾರೆ ಇವರು ಸ್ಕಿಲ್ಸಲ್ಲಿ. ರಾಜ್ಕುಮಾರ್ ನೀವು ಕೇಳಿದ್ರಿ ಇವಾಗ ಫಸ್ಟು ಜನಗಳು ಏನಕ್ಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಸಿನಿಮಾ ನೋಡೋದಕ್ಕೆ ಅಂತ. ಒಳ್ಳೆ ಕಾನ್ಸೆಪ್ಟು ನಿಮಗೆ ಕಂಟೆಂಟು ಒಳ್ಳೆ ಇದು ಸಿಕ್ಕಿದಾಗ ಎಕ್ಸಾಂಪಲ್ ನಾನು ಕೊಡ್ತೀನಿ. ಈಗ ಲಾಸ್ಟ್ ಒಂದು ಸ್ವಲ್ಪ ದಿನ ಹಿಂದೆ ಸೂ ಫ್ರಮ್ ಸೋ ಅಂತ ಅಂದ್ಬಿಟ್ಟು ಒಂದು ಫಿಲಮ್ ರಿಲೀಸ್ ಆಯಿತು. ನಿಮಗೆ ಲೋ ಬಜೆಟ್ ಇರ್ಬೋದು, ಬಟ್ ಕಂಟೆಂಟ್ ಇದ್ದಾಗ ಜನಗಳೆಲ್ಲ ಬಂದು ನಿಮಗೆ ಒಂದು 100 crore ಕ್ಲಬ್ ಅಂತ ಮಾಡಿದ್ರು.